ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು, ನರದೃಷ್ಟಿ ಹೋಗಲು, ತಾವು ಮಾಡ್ತಕ್ಕಂತಹ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು ಶುಕ್ರವಾರದಂದು ಸಂಜೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯೆಲ್ಲ ಹೊರ ಹೋಗುತ್ತದೆ. ವ್ಯಾಪಾರ ಸ್ಥಳವಾದ ಮೇಲೆ ಸಾಕಷ್ಟು ಜನರು ನಮ್ಮ ಒಂದು ವ್ಯಾಪಾರ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ದೃಷ್ಟಿದೋಷ, ನರಘೋಷ, ಹೀಗೆ ಕೆಲವು ದೃಷ್ಟಿಗಳಿಂದ ವ್ಯಾಪಾರದಲ್ಲಿ ಕೆಲವೊಮ್ಮೆ ಏರಿಳಿತಗಳಾಗ್ತಾ ಇರ್ತದೆ. ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ. ವ್ಯಾಪಾರ ದ್ವಿಗುಣ, ನಿಮಗಾಗತಕ್ಕಂತಹ ವ್ಯಾಪಾರ ಏನಿದೆ ಅದು ಅಭಿವೃದ್ಧಿಯಾಗಲು ಈ ಒಂದು ಉಪಾಯ ಅದ್ಭುತವಾದಂತಹ ಒಂದು ಪರಿಹಾರ. ಮಾಡಬೇಕಾಗಿರೋದು ತುಂಬ ಸರಳವಾಗಿದೆ. ಸಂಜೆ 6ರ ನಂತರ ರಾತ್ರಿ 9ರ ಮಧ್ಯಕಾಲದಲ್ಲಿ ನೋಡಿ, ಒಂದು ಗಾಜಿನ ಪಾತ್ರೆ ತಗೊಳ್ಳಿ. ಒಂದು ಗಾಜಿನ ಪಾತ್ರೆ, ಆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ. ಗಾಜಿನ ಪಾತ್ರೆ, ಒಂದು ಗಾಜಿನ ಲೋಟ ಆದರೂ ಸರಿ, ಸ್ವಲ್ಪ ನೀರನ್ನು ಬೆರೆಸಿ, ಹಾಗೆ ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ. ಈ ಅರಿಶಿನ ಪುಡಿ ಬೆರೆಸಿರ್ತಕ್ಕಂತಹ ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು ವ್ಯಾಪಾರ ಸ್ಥಳದ ಮುಖ್ಯ ದ್ವಾರಕ್ಕೆ, ಅಂದರೆ ನಿಮ್ಮ ಒಂದು ಅಂಗಡಿ ಅಥವಾ ನಿಮ್ಮ ಶಾಪ್ ಏನಿದೆ, ಶಾಪಿಂದ ಹೊರಗಡೆ ಬಂದು ಗಾಜಿನ ಪಾತ್ರೆಯನ್ನು ನಿಮ್ಮ ಎಡಗೈಲಿಟ್ಕೊಳ್ಳಿ. ಅರಿಶಿನ ನೀರಿಂದ ಬೆರೆಸಿರ್ತಕ್ಕಂತಹ ಗಾಜಿನ ಒಂದು ಪಾತ್ರೆಯನ್ನು ಎಡಗೈಲಿಟ್ಕೊಳ್ಳಿ. ನಿಮ್ಮ ವ್ಯಾಪಾರ ಸ್ಥಳ, ನಿಮ್ಮ ಒಂದು ಶಾಪ್ಗೆ ನೀವು ಎಡಗೈಲಿಟ್ಟಿರತಕ್ಕಂತಹ ಗಾಜಿನ ಪಾತ್ರೆಯಿಂದ ದೃಷ್ಟಿಯನ್ನು ತೆಗೆದುಕಬೇಕು. ಆ್ಯಂಟಿ ಕ್ಲಾಕ್ ವೈಸ್, ಬಲದಿಂದ ಎಡಭಾಗಕ್ಕೆ 3 ಬಾರಿ ದೃಷ್ಟಿಯನ್ನು ತೆಗೆದು ಆ ನೀರನ್ನು ಅಂಗಡಿಯ ಮುಂದೆ ಹಾಕ್ತಕ್ಕಂಥದ್ದು. ಇದು ಮೊದಲನೇ ಉಪಾಯ. ಎರಡನೇ ಉಪಾಯ ಏನು? ನಿಮ್ಮ ವ್ಯಾಪಾರ ಸ್ಥಳ, ನಿಮ್ಮ ಅಂಗಡಿ ಮುಂಗಟ್ಟುಗಳೇನಿದೆ ಅವುಗಳನ್ನು ರಾತ್ರಿ ಅಥವಾ ಸಂಜೆ ನಿಮ್ಮೆಲ್ಲ ಕಾರ್ಯಗಳು ಮುಗಿಸಿ ನಿಮ್ಮ ಶಾಪನ್ನು ಕ್ಲೋಸ್ ಮಾಡೋ ಟೈಮ್, ಅಂದರೆ ಅಂಗಡಿಯನ್ನು ಮುಚ್ಚುವಂತಹ ಸಮಯದಲ್ಲಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ತಗೊಳ್ಳಿ. ಒಂದು ಕೈ ಹಿಡಿ ಕಲ್ಲುಪ್ಪು ತೆಗೆದುಕೊಂಡು ಆ ಕಲ್ಲುಪ್ಪಿಂದನೂ ಸಹ ನೀವು ಆ್ಯಸ್ ಇಟ್ ಈಸ್ ಮೊದಲೇ ಹೇಳಿದ ಹಾಗೆ ಎಡಗೈಯಲ್ಲಿ ಕಲ್ಲುಪ್ಪು ತಗೊಳ್ಳಿ, ಆ್ಯಂಟಿ ಕ್ಲಾಕ್ ವೈಸ್ 3 ಸಾರಿ ದೃಷ್ಟಿಯನ್ನು ತೆಗಿರಿ. ಹಾಗೆ ಆ ಕಲ್ಲುಪ್ಪನ್ನು ಸಹ ನಿಮ್ಮ ಅಂಗಡಿಯ ಮುಂಭಾಗದಲ್ಲಿ ಹಾಕಿಬಿಟ್ಟು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಸ್ಥಳದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಹೊರ ಹೋಗ್ತದೆ. ಜನಾಕರ್ಷಣೆ ಆಗಬೇಕು. ವ್ಯಾಪಾರ ಸ್ಥಳದಲ್ಲಿ ಮುಖ್ಯವಾಗಿ ಜನಾಕರ್ಷಣೆ, ನಿಮಗೆ ಬರ್ತಕ್ಕಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರ ಆಕರ್ಷಣೆ ಆಗಬೇಕು. ಅದಾದರೆ ಆಟೋಮೆಟಿಕ್ಕಾಗಿ ನಿಮಗೆ ಧನಾಕರ್ಷಣೆಯೂ ಆಗ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಶುಕ್ರವಾರ ಸಂಜೆ 6ರ ನಂತರ 9ರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು. ಹಾಗೆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಲಿಕ್ಕೆ, ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ, ಖರ್ಚಿನ ಬಾಗಿಲುಗಳು ಮುಚ್ಚುವುದಕ್ಕೆ, ಅಧಿಕ ಧನಾಕರ್ಷಣೆ ಆಗಬೇಕಂದ್ರೆ ಮನೆಯಲ್ಲಿ ಸ್ತ್ರೀಯರು ತಪ್ಪದೆ ಶುಕ್ರವಾರ ಸಂಜೆ ಒಂದು ಸಣ್ಣ ಪಾತ್ರೆಯಲ್ಲಿ ಹಸಿ ಹಾಲು ತೆಗೆದುಕೊಳ್ಬೇಕು. ಸಣ್ಣ ಪಾತ್ರೆಯಲ್ಲಿ ಹಸಿ ಹಾಲು ತೆಗೆದುಕೊಂಡು ಮನೆಯಿಂದ ಹೊರಬರಬೇಕು. ಮನೆಯಿಂದ ಹೊರಗಡೆ ಬಂದು ಪಾತ್ರೆಯಲ್ಲಿರ್ತಕ್ಕಂತಹ ಹಾಲನ್ನು ಸೇಮ್ ಆಗಲೇ ಹೇಳಿದ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಆ ಪಾತ್ರೆಯಲ್ಲಿರ್ತಕ್ಕಂತಹ ಹಾಲಿಂದ ಮನೆಯ ಮುಖ್ಯ ದ್ವಾರಕ್ಕೆ ದೃಷ್ಟಿಯನ್ನು ತೆಗೆದು ಆ ಹಾಲನ್ನು ಯಾವುದಾದ್ರೂ ಗಿಡಗಳ ಬುಡದಲ್ಲಿ ಹಾಕಬಹುದು. ತುಳಸಿ ಗಿಡಕ್ಕೆ ಹಾಕಬಾರ್ದು. ಮನೇಲಿ ತುಳಸಿ ಗಿಡ ಇದೆ, ಮನೆ ಮುಂದೆ ನಾನು ತುಳಸಿ ಗಿಡ ಇಟ್ಟಿದ್ದೇನೆ ಅಂದರೆ ಈ ಹಾಲನ್ನು ನಾವು ದೃಷ್ಟಿ ತೆಗೆದಿರ್ತಕ್ಕಂಥ ಹಾಲನ್ನು ತುಳಸಿ ಗಿಡಕ್ಕೆ ಬಳಸಬಾರ್ದು. ಯಾವುದಾದ್ರೂ
ಗಿಡದ ಬುಡಕ್ಕೆ ಈ ಒಂದು ಹಾಲನ್ನು ಹಾಕಬಹುದು. ಹಾಗೆ ಶುಕ್ರವಾರ ರಾತ್ರಿ ಸ್ತ್ರೀಯರು, ಮುಖ್ಯವಾಗಿ ಸ್ತ್ರೀಯರು, ಶುಕ್ರವಾರ ರಾತ್ರಿ ತಾವು ನಿದ್ರಿಸುವ ಮೊದಲು ನೀವು ಅಡುಗೆ ಮಾಡ್ತಕ್ಕಂತಹ ಕೋಣೆಯಲ್ಲಿ ನಿಮ್ಮ ಒಂದು ಸ್ಟವ್ ಇರ್ತದಲ್ಲ, ಒಂದು ಗ್ಯಾಸ್ ಸ್ಟವ್, ಏನೋ ಒಂದು ಸ್ಟವ್, ನೀವು ಅಡುಗೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಸ್ಟವ್ ಇರ್ತದೆ. ಆ ಸ್ಟವ್ನ ಕೆಳಭಾಗದಲ್ಲಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನಿಡಿ, ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನಿಡಿ. ನಂತರದ ದಿನ ಬೆಳಗ್ಗೆ, ಶುಕ್ರವಾರ ಇಟ್ಟಿರ್ತೀರಿ, ಶನಿವಾರದ ಬೆಳಗ್ಗೆ ಆ ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಬನ್ನಿ. ಈಗ ಮಾಡೋದ್ರಿಂದನೂ ಸಹ ಮನೆಯಲ್ಲಿರ್ತಕ್ಕ ಉಪ್ಪಿಗೆ, ಕಲ್ಲುಪ್ಪಿದೆಯಲ್ಲ, ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ಈ ಉಪ್ಪಿಗೆ ಈ ನೆಗೆಟಿವ್ ಎನರ್ಜಿನೆಲ್ಲ ಗ್ರಹಿಸ್ತಕ್ಕಂತಹ ಶಕ್ತಿ ಇರ್ತದೆ. ನಾವು ಅಡುಗೆ ಕೋಣೆಯಲ್ಲಿ ಕಲ್ಲುಪ್ಪನ್ನಿಟ್ಟು ನಂತರದ ದಿನ ಆ ಒಂದು ಉಪ್ಪನ್ನು ಹೊರಗಡೆ ಹಾಕೋದ್ರಿಂದ ಏನಾಗ್ತದೆ, ಈ ಉಪ್ಪಿನ ಜೊತೆಯಲ್ಲಿ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಸಹ ಹೊರ ಹೋಗ್ತದೆ. ಪಾಸಿಟಿವ್ ಎನರ್ಜಿ ತುಂಬಿ ಮನೆಯಲ್ಲಿ ಸಂತೋಷ ಇರ್ತದೆ, ನೆಮ್ಮದಿ ಇರ್ತದೆ. ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಬಹಳ ಅದ್ಭುತವಾದಂತಹ ಪರಿಹಾರ. ಹಾಗೆ ಸಾಕಷ್ಟು ಜನ ಹೇಳ್ತಾರೆ, ಸಂಪಾದನೆ ಇದೆ ಗುರುಗಳೇ, ಬಹಳಷ್ಟು ಹಣ ಸಂಪಾದನೆ ಮಾಡ್ತೀವಿ, ಆದರೆ ಹಣ ಕೈಯಲ್ಲಿ ಉಳಿತಾ ಇರೋದಿಲ್ಲ. ಎಷ್ಟೇ ಹಣ ಬಂದರೂ ಸಹ ಅದು ಖರ್ಚಾಗೋದಕ್ಕೆ ಸಾಕಷ್ಟು ಮಾರ್ಗಗಳಿದೆ ನಮಗೆ. ಸೊ ಹಣ ಉಳಿತಾಯ ಆಗಲಿಕ್ಕೆ, ಮನೆಗೆ ಬಂದಂಥ ಹಣ ಮನೆಯಲ್ಲೇ ಉಳಿಲಿಕ್ಕೆ ಒಂದು ಉಪಾಯ ಹೇಳ್ಕೊಡಿ ಅಂದ್ಬಿಟ್ಟು ಸಾಕಷ್ಟು ನನ್ನ ಹೆಣ್ಮಕ್ಳು ಕರೆ ಮಾಡಿ ಕೇಳ್ತಿರ್ತಾರೆ. ನೋಡಿ, ಇದೇ ದಿನ ಶುಕ್ರವಾರ ಒಂದು ಕೆಂಪು ವಸ್ತ್ರ ತಗೊಳ್ಳಿ. ಕೆಂಪು ವಸ್ತ್ರ ಎಷ್ಟಿರಬೇಕು ಅಂತಂದರೆ ಒಂದು 3 ಇಂಚ್ ಅಗಲ, ಒಂದು 3 ಇಂಚ್ ಉದ್ದ ಇದ್ದರೆ ಸಾಕು. ನೋಡಿ, ಈ ಥರ ಒಂದು 3 ಇಂಚ್ ಇರ್ತಕ್ಕಂಥದ್ದು ಕೆಂಪು ವಸ್ತ್ರ ತಗೋಬೇಕು. ಈ ವಸ್ತ್ರದಲ್ಲಿ ಏನು ಮಾಡಬೇಕಂದ್ರೆ 5 ರೂಪಾಯಿ ಕಾಯಿನ್ ಹಾಕಿ, ಒಂದು 5 ರೂಪಾಯಿ ನಾಣ್ಯ ಒಂದು ಹಾಕಬೇಕು. ಆಯ್ತಲ್ಲ, 5 ರೂಪಾಯಿ ನಾಣ್ಯ. ಆಮೇಲೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಎಲ್ಲರ ಮನೇಲಿ ಇರ್ತದೆ, 2 ಏಲಕ್ಕಿ ತಗೊಳ್ಳಿ. 2 ಏಲಕ್ಕಿ, ಒಂದು 5 ರೂಪಾಯಿ ನಾಣ್ಯನ ಈ ಸಣ್ಣದಾಗಿರ್ತಕ್ಕಂತಹ ಒಂದು ಕೆಂಪು ವಸ್ತ್ರ, ಜಸ್ಟ್ ಒಂದು 3 ಇಂಚ್ ಅಗಲ ಇದ್ದರೆ ಸಾಕು. ಒಂದು ನಾಣ್ಯ ಮತ್ತು 2 ಏಲಕ್ಕಿನ ಗಂಟು ಹಾಕಲಿಕ್ಕೆ. ಆ ಕೆಂಪು ವಸ್ತ್ರದಲ್ಲಿ 5 ರೂಪಾಯಿ ನಾಣ್ಯ ಮತ್ತು 2 ಏಲಕ್ಕಿಯನ್ನು ಸೇರಿಸಿ ಒಂದು ಗಂಟು ಹಾಕಿ, ಈ ಗಂಟನ್ನು ಏನು ಮಾಡಬೇಕು ಅಂತಂದರೆ, ನೀವು ಕಲ್ಲುಪ್ಪು ಶೇಖರಣೆ ಮಾಡ್ತೀರಲ್ಲ, ಕಲ್ಲುಪ್ಪು ಇರ್ತಕ್ಕಂತಹ ಡಬ್ಬಿ ಏನಿದೆ ಅಡುಗೆ ಕೋಣೆಯಲ್ಲಿ, ಆ ಕಲ್ಲುಪ್ಪಿನ ಪಾತ್ರೆಯಲ್ಲಿ ತಳಭಾಗದಲ್ಲಿ ಆಡಬೇಕು. ಈ ಒಂದು ನಾವು ಬಟ್ಟೆಯಲ್ಲಿ ಕೆಂಪು ವಸ್ತ್ರದಲ್ಲಿ ಏನು ಮಾಡಿದ್ದೇವೆ, 5 ರೂಪಾಯಿ ನಾಣ್ಯ 2 ಏಲಕ್ಕಿ ಏನಿದೆ ಅದನ್ನು ಗಂಟು ಹಾಕಿ, ಕಲ್ಲುಪ್ಪಿನ ಇರ್ತಕ್ಕಂಥ ಒಂದು ಜಾಡಿ ಏನಿರ್ತದೆ ಅದ್ರ ಕೆಳಭಾಗದಲ್ಲಿ ಹಾಕಿ, ಅದ್ರ ಮೇಲೆ ನೀವು ಕಲ್ಲುಪ್ಪನ್ನು ತುಂಬಿ. ಈ ರೀತಿ ಮಾಡೋದ್ರಿಂದನೂ ಸಹ ಮನೆಯಲ್ಲಿ ಹಣ ಉಳಿತದೆ. ಆಮೇಲೆ ಸಾಮಾನ್ಯವಾಗಿ ಈ ಕಲ್ಲುಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ತುಂಬೋದು ನೋಡಿದ್ದೇನೆ ನಾನು. ನೋಡಿ, ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಕಲ್ಲುಪ್ಪು ಯಾವತ್ತೂ ಸಹ ಗಾಜಿನ ಪಾತ್ರೆಯಲ್ಲಿ ಇಟ್ಟಿರಬೇಕು. ಅಥವಾ ಮೊದಲಿನ ಕಾಲದಲ್ಲೂ ಸಿಗ್ತಾಯಿತ್ತು, ಈಗಲೂ ಸಿಗಬಹುದು ಮಾರ್ಕೆಟಲ್ಲಿ, ಪಿಂಗಾಣಿ ಪಾತ್ರೆಗಳು ಅಂತೇಳಿ, ಅದನ್ನು ಬಳಸಿ. ಅಥವಾ ಕಲ್ಲುಪ್ಪು ಇಡ್ಲಿಕ್ಕೆ ನೀವು ಗಾಜಿನ ಪಾತ್ರೆಯನ್ನು ಬಳಸಿ. ದಯಮಾಡಿ ತಾವು ಈ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಕಲ್ಲುಪ್ಪು ಇಡೋದನ್ನು ಈ ತಕ್ಷಣ ಬಿಟ್ಟುಬಿಡಿ. ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂತಹ ಕಲ್ಲುಪ್ಪನ್ನು ಪಿಂಗಾಣಿ ಪಾತ್ರೆಗಳು ಅಥವಾ ಗಾಜಿನ ಪಾತ್ರೆಯಲ್ಲಿ ಮಾತ್ರನೇ ಇಟ್ಟಿರಬೇಕು. ಈ ಪಾತ್ರೆಯ ತಳಭಾಗದಲ್ಲಿ ಈ ಕೆಂಪು ವಸ್ತ್ರದಿಂದ ಮಾಡಿರ್ತಕ್ಕಂತಹ ಒಂದು ಗಂಟೆ ಏನಿದೆ, 5 ರೂಪಾಯಿ ನಾಣ್ಯ 2 ಏಲಕ್ಕಿ ಇದೆಯಲ್ಲ, ಅದನ್ನು ಗಂಟು ಹಾಕಿ ಗಾಜಿನ ಪಾತ್ರೆಯಲ್ಲಿ ಕೆಳಗಡೆ ಅಂದರೆ ತಳಭಾಗಕ್ಕೆ ಒಂದು ಗಂಟೆನ ಇಟ್ಟು ಅದ್ರ ಮೇಲೆ ನೀವು ಕಲ್ಲುಪ್ಪನ್ನು ತುಂಬ್ಕೊಳ್ಳಿ. ಅದೇ ಕಲ್ಲುಪ್ಪನ್ನು ಬಳಸ್ತಾ ಬನ್ನಿ. ಹಾಗಾದರೆ ಇದನ್ನು ಬದಲಾಯಿಸೋದು ಯಾವಾಗ? ಇದನ್ನು ಬದಲಾಯಿಸೋದಾ ಅಥವಾ ಕೊನೆವರೆಗೂ ಹಾಗೆ ಇದನ್ನು ವಸ್ತ್ರದಲ್ಲಿ ಏನು ಗಂಟು ಹಾಕಿದ್ದೀವಿ ಈಗ ಇಡ್ಬೋದಾ ಅಂತಂದರೆ ಏನು ತೊಂದರೆ ಇಲ್ಲ. ನಿಮಗೆ ಅವಕಾಶ ಇದ್ದರೆ 3 ವಾರಕ್ಕೊಮ್ಮೆ ನೀವು ಈ ಒಂದು 5 ರೂಪಾಯಿ ಇಟ್ಟಿರ್ತಕ್ಕಂತಹ ಹಾಗೆ 2 ಏಲಕ್ಕಿ ಇಟ್ಟಿರ್ತಕ್ಕಂತಹ ಗಂಟನ್ನು 3 ವಾರಕ್ಕೊಮ್ಮೆ ನೀವು ಬದಲಾಯಿಸಬಹುದು. ಈ ರೀತಿ ಮಾಡೋದ್ರಿಂದ ಧನಾಕರ್ಷಣೆ ಆಗ್ತದೆ. ಮುಖ್ಯವಾಗಿ ವ್ಯಾಪಾರ ಸ್ಥಳದಲ್ಲಿ ಅನೇಕರು ಕರೆ ಮಾಡಿರ್ತೀರಿ, ಆಮೇಲೆ ಕಾಮೆಂಟಲ್ಲಿ ಕೇಳಿದ್ದೀರಿ. ನೋಡಿ, ಈ ಗಾಜಿನ ಪಾತ್ರೆ ಮತ್ತು ಅರಿಶಿನ ಬೆರೆಸಿರ್ತಕ್ಕಂತಹ ನೀರಲ್ಲಿ ದೃಷ್ಟಿ ತೆಗೆಯುವಂಥದ್ದು, ಹಾಗೆ ಒಂದು ಕೈ ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅಂಗಡಿಯ ಮುಖ್ಯ ದ್ವಾರದಿಂದ ಹೊರಗಡೆ ಬಂದು ನಿಮ್ಮ ಎಡಗೈಯಿಂದ ಆಂಟಿ ಕ್ಲಾಕ್ ವೈಸ್ 3 ಬಾರಿ ದೃಷ್ಟಿಯನ್ನು ತೆಗೆದು ಹೊರ ಹಾಕೋದ್ರಿಂದ ವ್ಯಾಪಾರ ಸ್ಥಳ ಅಂದಮೇಲೆ ನಾನು ಆಗಲೇ ಹೇಳಿದೆ, ಯಾರಾದರೂ ಬರಬಹುದು. ನಮ್ಮ ಶಾಪಲ್ಲಿ ಯಾರಾದರೂ ಎಂಟ್ರಿ ಆಗಿರ್ತಾರೆ, ಬೇರೆ ಬೇರೆ ಸಮಸ್ಯೆಗಳಲ್ಲಿರ್ತಾರೆ, ಹೆಣ್ಮಕ್ಳು ಇರಬಹುದು ಅಥವಾ ಯಾವುದೋ ಒಂದು ಮುಟ್ಟಿರ್ತಕ್ಕಂಥವ್ರು, ಅನೇಕರು ಪ್ರವೇಶ ಮಾಡಿರ್ತಾರೆ. ಸೊ ನಾವು ವಾರಕ್ಕೊಮ್ಮೆ ಆದರೂ ಈ ರೀತಿ ಸರಳ ಉಪಾಯಗಳನ್ನ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ನಮ್ಮ ಶಾಪಲ್ಲಿ ಮತ್ತು ನಮ್ಮ ಮನೇಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗುತ್ತೆ. ಎಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರ್ತದೆ ಅಲ್ಲಿ ಲಕ್ಷ್ಮಿ ಪ್ರವೇಶ ಮಾಡ್ತಾರೆ ಅಂತ ಹಿರಿಯರು ಹೇಳ್ತಾರೆ. ತಪ್ಪದೇ ಮಾಡಿ, ತುಂಬ ಸರಳವಾಗಿದೆ. ಎಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.